ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಮ್ಗೆ ಅಸ್ಸಾಮಿಗೆ ಪೋಸ್ಟಿಂಗ್ ಆಗೈತಿ. ನಾವು ಇವಾಗ ಹೋಗ್ತಾ ಇರೋದು ಅರುಣಾಚಲ ಪ್ರದೇಶದಲ್ಲಿರುವ ಪರಶುರಾಮ ಕುಂಡ ಅಂತಂದು. ಅದ್ರ ಬಗ್ಗೆ ಮಾಹಿತಿ ನಮ್ಮ ಸೋಲ್ಜರ್ ಅವರು ಕೊಡ್ತಾರೆ ನೋಡ್ರಿ, ನೋಡ್ಕೊಂಬರ್ರಿ. ನಮಸ್ಕಾರ ಎಲ್ಲ ವಿಡಿಯೋ ನೋಡೋರಿಗೆ. ನಾವು ಚಬಾದಿಂದ ಬೆಳಗ್ಗೆ 8 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಪರಶುರಾಮ ಕುಂಡ. ಅದು ಅರುಣಾಚಲ ಪ್ರದೇಶ ಒಳಗೆ ಐತಿ. ನಾವು ಇರೋದು ಅಸ್ಸಾಂ ಒಳಗೆ. ಚಬಾದಿಂದ ಪರಶುರಾಮ ಕುಂಡ ಒಂದು 150ರಿಂದ 160 ಕಿಲೋಮೀಟ್ರ್ ದೂರ ಇರ್ಬೋದು. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ ಜರ್ನಿ 4ರಿಂದ 5 ತಾಸು ಜರ್ನಿ ತೊಗೊಂಡೈತಿ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಭಾಳ ಐತಿ, ಸಣ್ಣ ರೋಡ್ ಅದಾವೆ ಸುತ್ತಮುತ್ತೆಲ್ಲ. ಜರ್ನಿ ಇದಕ್ಕೂ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಸುತ್ತಮುತ್ತೆಲ್ಲ ಹಚ್ಚ ಹಸಿರು ಇರ್ತೈತಿ. ಆಮೇಲೆ ನೋಡ್ರಿ, ಕಣ್ಣಿಗೆಲ್ಲ ಕಾಣ್ತೈತೆ ನೋಡ್ರಿ, ಇಷ್ಟೆಲ್ಲ ಹಚ್ಚ ಹಸಿರು ಐತಲ್ಲ. ಎಲ್ಲ ನೋಡೋಕೆ ಒಂಥರ ಏನೋ ಮಜಾ ಅನಿಸುತ್ತೆ. ನಾವು 2 ಫ್ಯಾಮಿಲಿ ಜೊತೆಗೂಡಿ ಹೋಗಿದ್ವಿ. ಹುಡುಗರು ಬಾಯಿ ಮಾಡಿದ ಕೆಳಗೆ ಇಳಿಸ್ತೇವೆ ಅಂತ ಹೇಳಿದ್ವಿ. ಹಿಂಗೆ ಸುಮ್ಕೊಂತಾರೆ ಅವರು. ಹಿಂಗೆ ಹೊಂಟಿದ್ದು ದಾರಿ ಹಿಡಿದು ಆರಾಮ್ ಸಣ್ಣ ರೋಡ್ ಆದರೂ ಚಲೋ ಅನಿಸ್ತೈತೆ. ನಿಂಬಲ್ಲಿ ಊಟ ಕಟ್ಕೊಂಡು ಹೋಗಿದ್ವಿ, ಮನ್ಯಾಗ ಮಾಡಿದ್ದೆ. ಯಾಕಂದ್ರೆ ಹೊರಗೆ ನಮಗೂ ಊಟ ಸರಿ ಆಗೋಲ್ಲ, ಹುಡುಗರಿಗೂ ಸರಿ ಆಗೋಲ್ಲ. ಇಲ್ಲಿ ಮುಂದೆ ಟ್ರಕ್ ಹೊಂಟತ್ ನೋಡಿ, ನಾವು ಜಲ್ದಿ ಸೈಡೇ ಕೊಡಲಂಗಾಗಿದ್ದವು. ಆದರೂ ಹಂಗಟ್ಟಿ ಅವರಾಗಲೇ ಕೊಟ್ಟಾಗಲೇ ಹೋಗೋಕೆ, ನಾವಾಗಲೇ ಮಾಡೋಕೆ ಹೋದ್ರೆ ನಮ್ಮ ಗಾಡಿ ಮತ್ತೆ ಡ್ಯಾಮೇಜ್ ಆಗ್ತವೆ. ರೋಡ್ ಒಂದು ಪರಶುರಾಮ ಕುಂಡದ ವಿಶೇಷ ಏನಂತಂದ್ರೆ, ಜಮದಗ್ನಿ ಆಜ್ಞೆ ಮೇರೆಗೆ, ಅಂದರೆ ಪರಶುರಾಮನ ತಂದೆ ಆದ ಜಮದಗ್ನಿ ಆಜ್ಞೆ ಮೇರೆಗೆ ಪರಶುರಾಮ ತನ್ನ ಕೊಡಲಿಯಿಂದ ತನ್ನ ತಾಯಿ ಶಿರಚ್ಛೇದನ ಮಾಡಿರ್ತಾನೆ. ಆ ಕೊಡಲಿ ಅವನ ಕೈಗೆ ಅಂಟ್ಕೊತೈತೆ. ಅವಾಗ ಆ ಒಂದು ಶಿರಚ್ಛೇದನ ಮಾಡಿದ ಪಾಪ ಪರಿಹಾರಕ್ಕೋಸ್ಕರ ಅವ ಇಲ್ಲಿ ಲೋಹಿತ್ ನದಿಗೆ ಬಂದು ಪವಿತ್ರ ಜಲದೊಳಗೆ ಬಂದು ಸ್ನಾನ ಮಾಡಿ ಹೋಗ್ತಾನೆ. ಅವಾಗಿಂದ ಇದಕ್ಕೆ ಪರಶುರಾಮ ಕುಂಡ ಅಂತೇಳಿ ಹೆಸರು ಬಂದೈತಿ. ಅವು ಸ್ನಾನ ಮಾಡಿದ ತಕ್ಷಣ ಅಂಟ್ಕೊಂಡಿದ್ದಂಥ ಕೊಡಲಿ ಅವನ ಕೈಯಿಂದ ಬಿಡ್ತೈತೆ. ಅವಾಗ ಈ ಜಾಗದೊಳಗೆ ಪರಶುರಾಮಂದು ಗುಡಿನೂ ಒಂದು ಕಟ್ಟಿಸ್ಯಾರ ಇಲ್ಲೇ ದಂಡಿಗೆ ಸೈಡ್. ನೀರಿನ ಕಲರ್ ನೋಡ್ರಿ ಎಷ್ಟು ಕ್ಲಿಯರ್ ಐತದೆ, ಸ್ವಚ್ಛ, ಭಾಳ ಸ್ವಚ್ಛ ಇದ್ದು ನೀರು. ಆರಾಮ ಕುಡಿಬೋದು ನೀರನ್ನು. ಆಮೇಲೆ ಸುತ್ತಮುತ್ತೆಲ್ಲ ಜಾಗನೂ ಭಾಳ ಸುಂದರವಾಗಿ ಕಾಣತೈತೆ ನೋಡೋಕ್ಕೆಲ್ಲ. ಆರಾಮ್ ನಾವೊಂದು ಕಡಿಮೆ ಒಂದು ಅರ್ಧ ತಾಸು ಫೋಟೋ ತೊಗೊಂಡ್ವಿ ಅಲ್ಲಿ. ಇದನ್ನೆಲ್ಲ ನೋಡ್ಕೊಂಡು ಇಲ್ಲೇ ಆರಾಮ್ ಊಟ ಮಾಡ್ಕೊಂಡು ಇಲ್ಲಿಂದ ನಾವು ಗೋಲ್ಡನ್ ಪಗೋಡಕ್ಕೆ ಜರ್ನಿ ಸ್ಟಾರ್ಟ್ ನೋಡ್ರಿ. 6 ಗಂಟೆ ಅಂದರೆ ನಾವು ಬಂದು ರೀಚ್ ಆದ್ವಿ ಗೋಲ್ಡನ್ ಪಗೋಡಕ್ಕೆ. ಇದು 6 ಗಂಟೆಗೆ ಇಷ್ಟು ಕತ್ಲಾಗೈತಿ. ಇಲ್ಲಿ 5:30 6 ಗಂಟೆ ಅಂದ್ರೆ ಭಾಳ ಕತ್ಲಾಗ್ಬಿಟ್ಟಿರ್ತೈತಿ. ಯಾಕಂದ್ರೆ ಇದು ನಾರ್ತ್ ಈಸ್ಟ್ ಅಲ್ಲ, ಜಲ್ದಿ ಸೂರ್ಯ ಮುಳುಗ್ತಾನೆ ರೀ ಈ ಕಡೆ ಎಲ್ಲ. ಈವ್ನಿಂಗ್ ಟೈಮ್ನಾಗ ಎಷ್ಟು ಚಂದ ಕಾಣತಿತ್ತಂದ್ರೆ ಬೆಳಕು ಎಲ್ಲ ಕಡೆನೂ. ಈಗ ಗೋಲ್ಡನ್ ಪಗೋಡ ಎಲ್ಲೈತಂದ್ರೆ ನಮ್ಮ ಸೈದಾಗೈತೆ ರೀ ಇದು. ಈ ಟೆಂಪಲ್ ಸುತ್ತಮುತ್ತಲ ನಂಗೆ ಭಾಳ ಇಷ್ಟ ಆಗಿದ್ದು ಒಂದು ಏನಂದ್ರೆ, ಈ ಸುತ್ತೂ ಕಡೆನೂ ವೆರೈಟಿ ಹೂವಿನ ಗಿಡ ಹಚ್ಚಾರ್ರಿ. ನೋಡಕ್ಕೆ ಭಾಳ ಚಂದ ಅನ್ಸುತ್ತೆ. ಫ್ರಂಟಿಗೆ ಅಂತೂ ಭಾಳ ಚಂದ ವೆರೈಟೀಸ್ ಆಫ್ ರೋಸ್ ಗಿಡಗಳು ಹಚ್ಚಾರ. ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ವಾಪಸ್ ನಮ್ಮ ಮನೆ ಕಡೆಗೆ ಬಂದಿವ್ರಿ, ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರ ತಪ್ಪಿದ್ರೆ ಸಜೆಷನ್ ಕೊಡ್ರಿ. ಯಾಕಂದ್ರೆ ಭಾಳ ದಿನ ಆದಮೇಲೆ ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿರಿ ವಿಡಿಯೋ ಮಾಡ್ಬೇಕಂತಂದು.